ಹಾಯ್, ಲಾಸ್ಟ್ ಟೈಮು ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮ್ಗಳು ಜನರಿಗೆ ಯಾವ ರೀತಿ ಮೋಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋಗೆ ಒಂದು ಕಮೆಂಟ್ ಬಂದಿತ್ತು ಇಂಟ್ರೆಸ್ಟಿಂಗು. ಸೊ ಕಮೆಂಟ್ ಸೆಕ್ಷನಲ್ಲೇ ಆನ್ಸರ್ ಮಾಡೋಣ ಅಂದರೆ ಜನಕ್ಕೂ ಸ್ವಲ್ಪ ಗೊತ್ತಾಗಲಿ ಅಂದ್ಬಿಟ್ಟು. ಸೊ ಏನಪ್ಪ ಅಂದ್ರೆ ಆ ವಿಡಿಯೋದಲ್ಲಿ ನಾನು ಆಟೋ ಡೆಬಿಟ್ ಆಗುವಂಥ ಬ್ಯಾಂಕ್ ಲೋನ್ಗಳಿಗಿನ್ನ ಸೇ ಟು ಫೈನಾನ್ಸ್ ಬೆಟರು. ಮತ್ತು ಸೇ ಟು ಫೈನಾನ್ಸ್ ನಿಮಗೆ ಲೋನ್ ಬೇಕು ಅನ್ನೋ ಆಗಿದ್ರೆ ನೀವು ಸೆಕೆಂಡ್ ಶೋರೂಮಲ್ಲೇ ಹೋಗಿ ಬೈಕ್ ತೊಗೊಳ್ಬೇಕು ಅಂತ ಏನಿಲ್ಲ. ನೀವು ಸಪ್ರೇಟಾಗಿ ಬೇರೆ ಫ್ರೆಂಡ್ಸ್ ಹತ್ರನೋ ಅಥವಾ ಬೇರೆ OLX ಎಲ್ಲಿ ನಿಮ್ಗೆ ಬೇಕಾಗಿರೋಂಥ ಬೈಕ್ನ ನೋಡಿಕೊಂಡು ಆ ಬೈಕ್ನ ಸೇ ಟು ಫೈನಾನ್ಸ್ ಹತ್ರ ತೊಗೊಂಡೋದ್ರೆ ಅದಕ್ಕೆ ನಿಮಗೆ ಫೈನಾನ್ಸ್ ಮಾಡಿಕೊಡ್ತಾರೆ ಅಂತ. ಸೊ ಈ ವಿಚಾರದ ಬಗ್ಗೆ ಒಬ್ರು ಯಾರೋ ಡೀಲರೇ ಕಮೆಂಟ್ ಹಾಕಿದ್ದಾರೆ, ರಿಯಾಜ್ ಪಾಷಾ ಅಂತ. ಪ್ರಮೋಟ್ ಮಾಡ್ತಾ ಇದ್ದೀರಾ ದುಡ್ಡು ತಗೊಂಡು ಅಂದ್ಬಿಟ್ಟು. ಯಾವುದೇ ಸೇಟು ನಂಬರ್ನ ನಾನು ಲಾಸ್ಟ್ ವಿಡಿಯೋದಲ್ಲೂ ಮೆನ್ಷನು ಮಾಡಿಲ್ಲ, ಏನೂ ಇಲ್ಲ. ಈ ಥರ ಇದೆ ಅಂತ ಹೇಳಿದ್ದೀನಿ. ಯಾವ ರೀತಿ ಬೆಟರು ಸೇ ಟು ಫೈನಾನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನಂದು EMI ಇದೆ 5000. ಸೊ ಈ ಮಂತ್ ನಾನು ಕಟ್ಟಿಲ್ಲ ಅಂತ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಮಂತು ಅದಕ್ಕೆ 3% ಸೇರಿಸಿ 150 ರೂಪಾಯಿ ಸೇರಿಸಿ 5150 ರೂಪಾಯಿನ ನಾನು ಪೇ ಮಾಡಬೇಕಾಗುತ್ತೆ. ನೀವು ಹೇಳ್ತಾ ಇದ್ದೀರಲ್ಲ ಆಟೋ ಡೆಬಿಟ್ ಆಗುವಂಥ ಲೋನ್ಗಳು ಯಾವ್ದನ್ನ ಆಗಿರ್ಬೋದು ಮೆನ್ಷನ್ ಮಾಡಿರೋದು, ನೀವು ಗೊತ್ತಿರುತ್ತೆ ಯಾರಿಗನಾಗಲಿ. ಆಟೋ ಡೆಬಿಟ್ ಅಂದರೆ ಬೌನ್ಸ್ ಅನ್ನೋ ಲೆಕ್ಕಾಚಾರ. ನಿಮಗೆ ಪ್ರತಿ ತಿಂಗಳು 2ನೇ ತಾರೀಕು ಏನಿರುತ್ತೋ ಆ ಡೇಟಿಗೆ ಬಂದಾಗ ಫಸ್ಟು ಒಂದು ಆಟೋ ಡೆಬಿಟ್ ಆಗುತ್ತೆ, ಬೌನ್ಸ್ 2ನೇ ಸತಿ ಆಗ್ತಾನೆ. ತುಂಬ ಬ್ಯಾಂಕ್ಗಳು ಮೂರು ಬೌನ್ಸ್ ಏನೋ ಆಗ್ತಾರೆ. ಸೊ ಒಂದೊಂದು ಬೌನ್ಸ್ಗೆ ನಿಮಗೆ 450 600 ಅದು ಬೇರೆ ಬೇರೆ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತದು. ಸೊ ಅದೇ ನಿಮಗೆ 1800 ರೂಪಾಯಿ ಆಯಿತು. ಪ್ಲಸ್ ನಿಮಗೆ ಪೆನಾಲ್ಟಿ ಬೀಳುತ್ತೆ ಬ್ಯಾಂಕ್ ಕಡೆಯಿಂದ. ಆ ಮಂತು ನೀವೇನು ಸರಿಯಾಗಿ ಪೇ ಮಾಡಿಲ್ಲ ಅಂದ್ಬಿಟ್ಟು ಆ ಪೆನಾಲ್ಟಿ ಚಾರ್ಜಸ್ ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ಏನಿಲ್ಲ ಅಂದರೆ 2500 ರೂಪಾಯಿ. 150 ರೂಪಾಯಲ್ಲಿ 2500 ರೂಪಾಯಿಲಿ. ಸೊ ಇನ್ನೂ ಒಬ್ರು ಕಮೆಂಟ್ ಹಾಕಿದ್ದಾರೆ, ಶಿವ ಸೌಮ್ಯ, 3% ಮಂತ್ ಇಂಟ್ರೆಸ್ಟ್ ಈಸ್ ಕ್ರೇಜಿ ಐ. ಹೌದು ಶಿವ ಸೌಮ್ಯ ಅವರೇ, 150 ರೂಪಾಯಿಗೆ ಕಂಪೇರ್ ಮಾಡಿದ್ರೆ 2500 ರೂಪಾಯಿ ತುಂಬ ಚೀಪ್. ಸುಮ್ಮನೆ ಹಿಂಗೆ ಕೊಟ್ಬಿಡ್ಬೋದು, ಓಕೆನಾ. ಪ್ಲಸ್ ಸಿವಿಲ್ ಸ್ಕೋರ್ನು ನಾವು ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದರಿಂದ ಸೇ ಟು ಫೈನಾನ್ಸ್ ನಾನು ಬೆಟರ್ ಅಂತ ಅಂದೆ. ಇನ್ನು ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ತೊಗೊಂಡಿದ್ದೀನಿ. ಯಾಕಂದರೆ ನಾನು ವಿಜಯನಗರದಲ್ಲಿ ಬೈಕ್ ತೊಗೊಂಡು ಇಮಿಡಿಯೇಟ್ಲಿ 1.5 ತಿಂಗಳು ಆಗ್ತಿದ್ದಂಗೆ ಇಂಜಿನ್ ಸೀಸ್ ಆಗಿ ನನಗೆ ಲೋನ್ನ ಸರಿಯಾಗಿ ಕಟ್ಟೋಕ್ಕೆ ಆಗಲಿಲ್ಲ. ಸುಮಾರು 16 ತಿಂಗಳು ಅಂದರೆ 16 ಕಂತುಗಳನ್ನ ನಾನು ಲೇಟಾಗೇ ಕಟ್ಟಿರೋದು, 16 ಕಂತು. ಸೊ ಅಷ್ಟಕ್ಕೆ ನಾನು ಎಕ್ಸ್ಟ್ರಾ ಪೇ ಮಾಡಿರೋ ಅಮೌಂಟು ಬರೀ 2500 ರೂಪಾಯಿ. ಇನ್ ಕೇಸ್ ಏನಾದರೂ ನಾನು ಬ್ಯಾಂಕ್ ಕಡೆಯಿಂದ ಅದೇ ಲೋನನ್ನು ತೊಗೊಂಡಿದ್ದಿದ್ರೆ ಒಂದೊಂದು ಮಂತು ನಾನು ಡಿಲೇ ಕಟ್ತಾಗ್ಲೂ ನನಗೆ 2000 3000 ಚೆಕ್ ಬೌನ್ಸ್ ಚಾರ್ಜಸ್ ಅದು ಇದು ಅಂತ ಸೇರಿಸಿ ಏನಿಲ್ಲ ಅಂದ್ರೆ ಒಂದು 10-15 ರೂಪಾಯಿಗಿನ್ನ ಜಾಸ್ತಿ ಹೋಗಿರ್ತಾ ಇತ್ತು. ಸೊ ಇದು ನನಗೆ ಬೆಟರು. ಇವ್ರಿಗೆ ಏನು ಭಯ ಅಂತ ಅಂದರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಡೀಲರ್ಸ್ಗೆ, ಇವ್ರಿಗೇನಾದರೂ ಫೈನಾನ್ಸ್ ಔಟ್ಸೈಡ್ ಸಿಗುತ್ತೆ ಈಸಿಯಾಗಿ ಬೈಕ್ ಬೈಯರ್ಸ್ಗೆ ಅಂತ ಗೊತ್ತಾದ್ರೆ ನಮ್ಮ ಹತ್ರ ಬರಲ್ಲ. ಸೆಕೆಂಡ್ ಶೋರೂಮ್ಗಳಿಗೆ ಯಾರು ಹೋಗಲ್ಲ. ಯಾಕಂದ್ರೆ ಸೆಕೆಂಡ್ ಶೋರೂಮ್ಗಳಲ್ಲಿ ತುಂಬ ಜನ ಬೈಕ್ನ ಬೈ ಮಾಡೋದಕ್ಕೆ ಮೇನ್ ರೀಸನ್ನೇ ಅವ್ರ ಹತ್ರ ಲೋನ್ ಸಿಗುತ್ತೆ, ಅವ್ರ ಹತ್ರ ಹೋದ್ರೆ ಮಾತ್ರ ಲೋನ್ ಸಿಗುತ್ತೆ ಅಂತ. ಇಲ್ಲ, ಬ್ಯಾಂಕ್ ಕಡೆಯಿಂದ ಆಗಿರ್ಬೋದು ಅಥವಾ ಈ ಥರ ಹಿಂಗೆ ಸೇ ಟು ಫೈನಾನ್ಸ್ಗಳು ಎಲ್ಲ ಏರಿಯಾಗಳಲ್ಲೂ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ನೀವು ವಿಚಾರಿಸ್ಕೊಳ್ಳಿ, ದಯವಿಟ್ಟು ನಾನು ಕೇಳಬೇಡಿ. ಇಲ್ಲಾಂದ್ರೆ ಮ್ಯಾಪಲ್ಲಿ ಗೂಗಲ್ ಮ್ಯಾಪಲ್ಲಿ ಹಾಕಿ ಅಲ್ಲೇ ಸಿಗುತ್ತೆ ನಿಮಗೆ. ನನ್ನ ಫ್ರೆಂಡ್ದೊಂದು ಗ್ಯಾರೇಜ್ ಇದೆ, ಸೊ ಅದರಿಂದ ನಂಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಾಗಿದ್ದು. ಸೊ ಇವರೆಲ್ಲ ಯಾವ ರೀತಿ ಮೋಸ ಮಾಡ್ತಾರೆ. ಫಸ್ಟ್ ಟೈಮ್ ನನಗೆ ಮೋಸ ಆದಾಗ ಮೇ ಬಿ ನನ್ನ ಒಂದು ಏನೋ ನನಗೆ ಬ್ಯಾಡ್ ಲಕ್ ಇತ್ತು ಆಯಿತು ಅಂದ್ಕೊಂಡೆ, ಬಟ್ ಎವ್ರಿ ಟೈಮ್ ಅದು ರಿಪೀಟ್ ಆಗ್ತಾ ಇತ್ತು. ಸೊ ಈಗ ನನ್ನ ಫ್ರೆಂಡು ಗ್ಯಾರೇಜ್ಗೆ ಒಂದು ಬೈಕ್ ಬಂದಿತ್ತು, NS 200 ನಾನ್ ABS ಮಾಡಲು, ರೆಡ್ ಕಲರು, ಪಲ್ಸರು. ವಿಜಯನಗರ ಪೈಪ್ಲೈನ್ನಲ್ಲಿ ಬೈ ಮಾಡಿದ್ದಾರೆ, 2022ರಲ್ಲಿ ಬೈ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಬಾ ಇದರಲ್ಲಿ ಗಾಡೀಲಿ? ಇದು ಏನಾಗಿದೆ ಅಂದ್ರೆ ಓಕೆ, ಒಳಗಡೆ ಆಲ್ರೆಡಿ ಇಂಜಿನ್ ಆಗಿದೆ. ಹೇಳಿದ್ರು ಇಂಜಿನ್ ಆಗಿಲ್ಲ ಅಂತ. ಇಂಜಿನ್ ಆಗಿಲ್ಲ ಅಂತ ತಗೊಂಡು ಗಾಡಿ ತಗೊಂಡು ಒಳಗಡೆ ಇವಾಗ ಏನಾಗಿದೆ ಸೌಂಡ್ ಬರ್ತಾ ಇತ್ತು. ಕೂಲೆಂಟ್ ಆಯಿಲ್ ಮಿಕ್ಸ್ ಆಗ್ತಾ ಇದೆ. ಏನಕ್ಕೆ ಆಗ್ತದೆ ಅಂತ ಆಯಿಲ್ ಸೀಲ್ ಹೋಗಿರ್ಬೇಕಂತ ಬಿಚ್ಚಿದೆ. ಒಳಗಡೆ ನೋಡಿದ್ರೆ ಅದು ಟೈಮಿಂಗ್ ರಾಂಗ್ ಆಗಿ ಇಂಜಿನ್ ಕೇಸ್ ಎಲ್ಲ ಒಡೆದೋಗಿತ್ತು. ಅದೆಲ್ಲ ವೆಲ್ಡ್ ಮಾಡಿದ್ದಾರೆ. ಇಂಜಿನ್ ಕೇಸ್ ಎಲ್ಲ ವೆಲ್ಡ್ ಮಾಡಿ ತಿರ್ಗಾ ರಿಪೀಟ್ ಮಾಡಿ ಕೊಟ್ಟಿದ್ದಾರೆ. ಅದೇನಾಗಿದೆ, ಕೇಸ್ ಹೊಡೆದೋಗಿರೋ ಕಾರಣಕ್ಕಿಂತ ಕೂಲೆಂಟ್ ಮಿಕ್ಸ್ ಆಗ್ತಾ ಇದೆ. ಏನದು ವೆಲ್ಡಿಂಗ್ ಮಾಡಿದಾರೆ ಕೇಸ್ ಒಳಗಡೆ ವೆಲ್ಡಿಂಗ್ ಮಾಡಿ. ಎಲ್ಲಿ ಪಾರ್ಟ್, ಯಾವ ಪಾರ್ಟ್ ಅದು? ಒಳಗಡೆ ಫಿಟ್ ಮಾಡ್ಬಿಟ್ಟೆ ನಾನು. ಇವಾಗ ಫಿಟ್ ಮಾಡ್ಬಿಟ್ರಾ? ಒಳಗಡೆ ಬರುತ್ತೆ, ಕೂಲೆಂಟ್ ಆಯಿಲ್ ಮಿಕ್ಸ್ ಆಗುತ್ತೆ. ಆ ಜಾಗದಲ್ಲಿ ಕೇಸ್ ಕಟ್ ಆಗಿದೆ. ಅದು ಮೊದಲು ಕಟ್ ಆಗಿರೋದನ್ನ ವೆಲ್ಡಿಂಗ್ ಮಾಡಿದ್ದಾರೆ. ಅದು ಮೊದಲು ಅದನ್ನ ವೆಲ್ಡಿಂಗ್ ಮಾಡಿದ್ರೆ. ಅದು ಯಾವ ಮಾಡೆಲ್ ಅದು ಗಾಡಿ? 2018 ಮಾಡೆಲ್. ಎಷ್ಟು ಕೊಟ್ಟಿಲ್ವಂತೆ ಗಾಡಿ ಬಂದ್ಬಿಟ್ಟು 80,000 ಕೊಟ್ಟಿದ್ದಾರೆ ಅವ್ರು. ಮಿನಿಮಮ್ ಗಾಡಿ ನನ್ನ ಹತ್ರನೇ 30 ರಿಂದ 40 ಸಾವಿರ ಖರ್ಚು ಮಾಡಿದ್ದಾರೆ. 30 ರಿಂದ 40 ನನ್ನ ಹತ್ರನೇ. ಇದು ಇಂಜಿನ್ ವರ್ಕ್ ಬಿಟ್ಟು. ಇದು ಗಾಡಿ ಎಲ್ಲಿ ತಗೊಂಡಿರೋದು? ಇದು ಬಂದು ಗೋರಿಪಳ್ಳಿದಲ್ಲಿ ತಗೊಂಡಿರೋ ಗಾಡಿ. ಅಲ್ಲಿ ತಗೊಂಡು ಇವಾಗ ಇಷ್ಟು ಖರ್ಚಾಗಿದೆ, 80,000 ರೂಪಾಯಿಗೆ ತಗೊಂಡು ಈಗ 30-40 ಸಾವಿರ. ಈಗ ಪೂರ್ತಿ ಇಂಜಿನ್ ಮಾಡಿದ್ರೆ ಈಗ ಮತ್ತೆ ತಿರ್ಗಾ ಫುಲ್ ಇಂಜಿನ್ ಮಾಡ್ತಾರೆ. ಈಗ ಎಷ್ಟು ಖರ್ಚಾಯ್ತು ಮತ್ತೆ ಎಲ್ಲ? ಇಂಜಿನ್ಗೆ ಒಂದು 32K ಆಯ್ತು. 32K. ಸೊ ಕಮಿಷನ್ ಎಲ್ಲ ಸೇರಿಸಿದ್ರೆ ಒಂದು 85,000. ಓಕೆನಾ, 85,000 ಅವ್ರ ಗಾಡಿ ತಂದ್ಮೇಲೆ ದಿನ ರೆಡಿ ಮಾಡ್ಸೋದೇ ಆಗಿದೆ. ಸೊ 7,000 ಓಡ್ತಿದ್ದಂಗೆ ನೆಕ್ಸ್ಟು
7,000 ಓಡ್ತಿದ್ದಂಗೆ ಇಂಜಿನ್ ಸೀಸ್ ಆಗಿದೆ. ಇಂಜಿನ್ ಬಿಚ್ಚಿದ್ದಾರೆ. ಏನಾಗಿದೆ, ಏನು ಸೀಸ್ ಆಯಿತು ಅಂತ ನೋಡಿದ್ರೆ ಕೂಲೆಂಟು ಮತ್ತು ಆಯಿಲು ಮಿಕ್ಸ್ ಆಗ್ತಿದೆ. ಏನು ಮಿಕ್ಸ್ ಆಗ್ತದೆ ಅಂತ ನೋಡಿದ್ರೆ ಆಲ್ರೆಡಿ ಒಂದ್ಸತಿ ಕೇಸ್ ಒಳಗಡೆ ಇನ್ಸೈಡ್ ಏಟ್ ಆಗಿ ಅದನ್ನ ವೆಲ್ಡ್ ಮಾಡಿದ್ದಾರೆ. ವೆಲ್ಡ್ ಮಾಡಿ ಮೇಕ್ ಓವರ್ ಮಾಡಿ ವಿಜಯನಗರದಲ್ಲಿ ಇವ್ರಿಗೆ ಸೇಲ್ ಮಾಡಿರೋದು ಸೆಕೆಂಡ್ಸ್ ಬೈಕ್ನ. ಸೊ ಪಾಪ ಅವರು ತಗೊಂಡವರು ಇಲ್ಲಿವರೆಗೂ ಬೈಕ್ ತಗೊಂಡಾದ್ಮೇಲೆ ಏನಿಲ್ಲ ಅಂದ್ರೆ 60,000-70,000 ರೂಪಾಯಿ ಖರ್ಚು ಮಾಡಿಸಿದ್ದಾರೆ. ಸೊ ಆದ್ರಿಂದ ಮತ್ತೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳಿಂದ ಬೈಕ್ನ ಬೈ ಮಾಡಬೇಡಿ. ಸಾಧ್ಯ ಆದಷ್ಟು ಹೊಸ ಬೈಕ್ಗಳನ್ನೇ ತಗೊಳ್ಳಿ. ಬೆಟರ್ ಕಮ್ಮಿ CC ಗಾಡಿಗಳನ್ನ ತಗೊಳ್ಳಿ. ಯಾಕಂದ್ರೆ ಕೆಲವ್ರಿಗೆ ಕ್ರೇಜ್ ಇರುತ್ತೆ, ಇಲ್ಲ ನನ್ಗೆ ಅದೇ ಗಾಡಿ ಬೇಕು ಇದೇ ಗಾಡಿ ಬೇಕು ಅಂತ ಇರುತ್ತೆ. ಫ್ರೆಂಡ್ ಸರ್ಕಲ್ ಅಲ್ಲಿ ತಗೊಳ್ಳಿ. ನಿಮ್ ಫ್ರೆಂಡ್ಸ್ ಯಾರೋ ತಗೊಂಡಿರ್ತಾರೆ, ಇಲ್ಲ ನಿಮ್ಗೆ ಗೊತ್ತಿರೋ ಏರಿಯಾದಲ್ಲೇ ಇರುತ್ತೆ, ಗಾಡಿ ಅಲ್ಲೇ ಓಡಾಡಿರುತ್ತೆ. ಸೊ ಏನು ಡ್ಯಾಮೇಜ್ ಆಗಿರಲ್ಲ. ಇದೆಲ್ಲ ನಿಮ್ಗೆ ಕನ್ಫರ್ಮೇಶನ್ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ. ಇಲ್ಲಿಂದ ನಾವು ಹೋಗಿ ಎಲ್ಲೋ ಇರೋ ಸೆಕೆಂಡ್ ಶೋರೂಮ್ಗಳಲ್ಲಿ ನೀವು ಗಾಡಿ ತಗೊಳಕ್ ಹೋಗ್ಬೇಡಿ. ದಯವಿಟ್ಟು ಮೇಕ್ ಓವರ್ ಮಾಡಿ ನಿಲ್ಸಿರ್ತಾರೆ. ಮೀಟರ್ ರೀಡಿಂಗ್ ಆಗಿರ್ಬೋದು, ಇಂಜಿನ್ ಅಲ್ಲಿ ಗೇರ್ ಬಾಕ್ಸು, ಪ್ರತಿಯೊಂದು ಐಟಮ್ಗಳು ನೀವು ಅನ್ಕೊಂಡಿರೋ ರೀತಿ ಇಲ್ಲ. ಓಕೆನಾ? ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮತ್ತೆ ತುಂಬಾ ಜನರ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಮೊನ್ನೆ ಪಾಪ ಅವ್ನು ಬಿಲ್ ಕೊಟ್ಟಿದ್ದು ನೋಡಿದ್ರೆ ಬೇಜಾರಾಗುತ್ತೆ. 32,000 ರೂಪಾಯಿನೋ ಬಿಲ್ ಆಗಿದೆ. ಅದು ಈ ಸತಿ, ಅದಕ್ಕೂ ಮೊದಲೇ ಒಂದು 30,000-40,000 ರೂಪಾಯಿ ಖರ್ಚು ಮಾಡಿಸಿದಾರೆ ಅವರು. ಪ್ರತಿ ಸತಿನೂ ರಿಪೇರಿ, ಅದು ರಿಪೇರಿ ಬಿಟ್ಟು ಇನ್ನೇನು ಇಲ್ಲ. ಅದು ಈ ವಿಡಿಯೋ ನಾನು ತಗೊಂಡಿದ್ದು ಲಾಸ್ಟ್ ಒಂದೂವರೆ ತಿಂಗಳ ಹಿಂದೆ ಇರಬೇಕು. ಮೊನ್ನೆ ಏನೋ ಮತ್ತೆ ಬಂದಿತ್ತು ರಿಪೇರಿಗೆ. ಏನಂದ್ರೆ ಆಯಿಲ್ ಸೀಲ್ ಏನೋ ಮತ್ತೆ ಆಯಿಲ್ ಏನೋ ಸೋರ್ತಾ ಇದೆ ಹಂಗೆ ಹಿಂಗೆ ಅನ್ಕೊಂಡು. ಸೊ ಇವ್ರು ಎಷ್ಟೇ ಮಾಡಿದ್ರು ಇವ್ರ ಹತ್ರ ಅಂತೂ ನೀವು ಗಾಡಿಗಳನ್ನ ತಗೊಂಡ್ರೆ ನೀವು ಜೀವನ ಪೂರ್ತಿ ರೆಡಿ ಮಾಡಿಸ್ತಾನೆ ಇರಬೇಕು. ಒಂದಂತೂ ನೆನ್ಪಿಟ್ಕೊಳ್ಳಿ, ಈ ತರ ಸೆಕೆಂಡ್ ಶೋರೂಮ್ಗಳಲ್ಲಿ ನೀವೇನು ಬೈಕ್ಗಳನ್ನ ಬೈ ಮಾಡ್ತಿರೋ ಅದ್ರಲ್ಲಿ 90% ಅಷ್ಟು ಬೈಕ್ಗಳು ಕೂಡ ನಿಮ್ಗೆ ರಿಲಯಬಲ್ ಆಗಿರಲ್ಲ. ದಿನ ಎದ್ರೆ ರೆಡಿ ಮಾಡಿಸ್ತಾನೆ ಇರಬೇಕು. ಒಂದಲ್ಲ ಒಂದು ತೊಂದರೆ ಕೊಡ್ತಾನೆ ಇರುತ್ತೆ. ಆದ್ರಿಂದ ದಯವಿಟ್ಟು ಹೊಸ ಬೈಕ್ಗಳನ್ನೇ ತಗೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ನಾನು ಈ ತರ ಟೆಕ್ನಿಕಲ್ ಇನ್ಫಾರ್ಮೇಶನ್ ಕೊಡೋ ಯೂಟ್ಯೂಬರ್ ಅಲ್ಲ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ನನಗಾಗಿದ್ದು ಬೇರೆಯವ್ರಿಗೆ ಆಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಮೇಲೆ ಬೇರೆ ಇನ್ನ ವಿಷಯಗಳು ಅದ್ರದ್ದು ಇದ್ರದ್ದು ಅಂತ ನನಗೆ ದಯವಿಟ್ಟು ಕಮೆಂಟ್ ಆಗಿ ಕೇಳಬೇಡಿ. ನನ್ಗೆ ಗೊತ್ತಿರೋಷ್ಟು ಮಾತ್ರ ಹೇಳ್ತೀನಿ. ನನಗೇನೋ ತುಂಬಾ ಏನೋ ಗೊತ್ತಿರೋ ವಿಷಯ ಇದ್ರೆ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಮತ್ತೆ ಈ ವಿಡಿಯೋನ ಅಲ್ಲಿ ಇಲ್ಲಿ ಶೇರ್ ಮಾಡ್ತಾ ಎಲ್ಲ ಕೂರಕ್ಕೆ ಹೋಗ್ಬೇಡಿ. ಜಸ್ಟ್ ಇದ್ರಲ್ಲಿರೋಂಥ ಮಾಹಿತಿನ ನಿಮ್ಮ ಸ್ನೇಹಿತರಿಗೆ ಹೇಳಿ ಸಾಕು, ತಗೊಳ್ಬೇಡ ಮಗ ಇಲ್ಲಿಂದ ಗಾಡಿನ ಅಂದ್ಬಿಟ್ಟು. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ 6 ತಿಂಗಳಿಂದ. ನೀವು ಮತ್ತೆ ಸಬ್ಸ್ಕ್ರೈಬ್ ಆಗಿ ಅದು ವೇಸ್ಟ್. ಅದು ನನಗಂತೂ ಏನು ಯೂಸ್ ಇಲ್ಲ, ನಿಮಗೂ ಏನು ಯೂಸ್ ಆಗಲ್ಲ. ಸೊ ಜಸ್ಟ್ ಇಲ್ಲಿರೋಂಥ ಮಾಹಿತಿ ಮಾತ್ರ ತಗೊಳ್ಳಿ ಇಷ್ಟೇ. ಇಲ್ಲಿ ತಗೊಳ್ಬಾರ್ದು, ಬೈಕು ಏನಾಗುತ್ತೆ ಅಷ್ಟೇ. ಆಮೇಲೆ ಹೇಳ್ತಾ ಇದ್ದಾನೆ, ಸುತ್ತಿ ಬಳಸಿ ಅದನ್ನೇ ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಾನು ಯಾವುದೇ ರೀತಿ ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ನಾನು ಏನೋ ಒಂದು ಇನ್ಫಾರ್ಮೇಶನ್ ಸೊ ನನಗಾಗಿದೆ ಬೇರೆಯವ್ರಿಗೆ ಆಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು.